ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ನಾನು ಕಟಕ ರಾಶಿ ಮತ್ತು ಕಟಕ ಲಗ್ನದ ಬಗ್ಗೆ ಚಾಂದ್ರ ಯುಗಾದಿಯ ಫಲ ಏನು ಅಂತ ಹೇಳ್ತಾನೆ. ಅದನ್ನು ನಾನು ನೋಡಿ ಇಲ್ಲಿ 19 ಮಾರ್ಚ್ 2026 ಸಮಯವನ್ನು ಸೂರ್ಯೋದಯದಿಂದ ಹಿಡಿದು ಮಧ್ಯಾಹ್ನ 13:56 ಎಳೆದಾಗ ಈಗ ಚೇಂಜ್ ಕಟಕ ಲಗ್ನ ಬಂತು. ಚಂದ್ರ ಮಾತ್ರ ಅಲ್ಲಿದ್ದಾನೆ. ಚಂದ್ರನನ್ನು ನೀವು ಅಲ್ಲೇ ಕಟಕದಲ್ಲಿ ತಗೊಂಡ್ರು ಕೂಡ ಕೆಲವರಿಗೆ ಬಾರ್ನ್ ಕಟಕ ಲಗ್ನ ಕಟಕ ರಾಶಿ ಅಂಥವರಿಗೆ ಯಾವ ರೀತಿಯ ಎಫೆಕ್ಟ್ ಇರ್ತದೆ ಅಂತ ಒಂದಂತೂ ತಿಳ್ಕೊಳ್ಳಿ. ಯಾವಾಗ ಮೂರು ಪ್ಲ್ಯಾನೆಟ್, 3 ಅಥವಾ 4 ಪ್ಲ್ಯಾನೆಟ್, 5 ಪ್ಲ್ಯಾನೆಟ್ ಒಟ್ಟೊಟ್ಟಿಗೆ ಇರ್ತಾರೋ ಆ ವರ್ಷ ಭಾಳ ಚೆನ್ನಾಗಿರುತ್ತಂತ. ಸಾಮಾನ್ಯವಾಗಿ 2026 ಎಲ್ಲರಿಗೂ ಒಳ್ಳೆದಿದೆ ನಾನು ಹೇಳ್ತೇನೆ. ಓಕೆ, ಯಾರಿಗೂ ಕೆಟ್ಟದ್ದಂತೇಳಿ ಇಲ್ಲ. ಯಾತಕ್ಕೆ ಅಂತ ಕೇಳಿದರೆ, ಈಗ ನೀವು ಕೇಳ್ಬೋದು ಹಾಗಾದರೆ ಯುದ್ಧ ಯಾಕೆ ಆಗ್ತಾ ಇದೆ ಅಂತೇಳಿ. ಅದನ್ನು ನಾನು 2026 ಫಲ ಹೇಳುವಾಗಲೇ ಹೇಳಿದ್ದೇನೆ ನಿಮಗೆ. ಯಾತಕ್ಕೆ ಕೇಳಿ, ಇಲ್ಲಿ ನೋಡಿದರೆ ನೋಡಿ, ಕುಜ ಮತ್ತು ರಾಹು ಒಟ್ಟಿಗೆ ಇದ್ದಾರೆ. ಓಕೆ, ಕುಜ ರಾಹು ಒಟ್ಟಿಗೆ ಇರುವಾಗ ಅದು ಬೆಂಕಿ, ಯುದ್ಧ ಆಗಲೇಬೇಕು. ಓಕೆ, ನೀವು ಬೇಕಾದ್ರೆ ಪ್ರತಿ ವಾರಲ್ಲಿ ನೋಡಬೇಕಾದ್ರೆ ರಾಹು ಮೇಲೆ ಕುಜ, ಕುಜನ ಮೇಲೆ ರಾಹು, ಹೀಗೆ ದೃಷ್ಟಿ ಇದ್ರೂ ಆಗುತ್ತದೆ. ಓಕೆ, ರವಿ, ಇನ್ನು ರವಿ ಬರ್ತಾನೆ. ಯಾವುದು, ಈಗ ಮಾರ್ಚ್ ತಿಂಗಳಲ್ಲಿ ರವಿ ಮೀನದಲ್ಲಿರ್ತಾನೆ. ಫೆಬ್ರವರಿಯಲ್ಲಿ ಅವನು ಕುಂಭದಲ್ಲಿದ್ದಾನೆ. ಕುಂಭದಲ್ಲಿ ರವಿ ಕುಜ ರಾಹು. ಓಹೋ, ರವಿ ಉದಯಾಗ್ನಿ, ಕುಜ ಅಗ್ನಿ ಬೆಂಕಿ, ರಾಹು ಇನ್ನೊಬ್ಬ ತಿಕ್ಕಲ್ ಅಂತ ಹೇಳ್ಬೋದು, ಶಾಡೋ ಪ್ಲಾನೆಟ್. ಅಂದರೆ ಈಗ ಟ್ರಂಪ್ ನೋಡಿ ತಿಕ್ಕಲ್ಲೇ ಆಡ್ತಾ ಇರ್ತಾರೆ. ಅವನ ಒಂದು ಬೊಗಳುವಿಕೆಗೆ ಯಾರಾದರೂ ಈಡಾದರೆ ಬೇರೆ ಗತಿ. ಆದರೂ ದೊಡ್ಡಣ್ಣ ಅವನು, ಎಲ್ಲರೂ ಸರೆಂಡರ್ ಆದರು ನೋಡಿ. ಅಂಥ ಪುಟಿನ್ ಏನು ಮಾತಾಡೋದಿಲ್ಲ. ಯಾಕಂದರೆ ಅವನ ಒಂದು ಪೆಟ್ರೋಲಿಗೆ 30 ದಿವಸ ಅವರಿಂದ ಖರೀದಿ ಮಾಡ್ಬೋದು ಅಂತ ಹೇಳಿಬಿಟ್ಟ. ಅಂದರೆ ಅವನು ಹೇಳಿದರೆ ಮಾತ್ರ ನಡೀತದೆ ಅಂತೇಳಿ, ಇಲ್ಲ ಅಂದರೆ ಇಲ್ಲ. ಸೊ 30 ದಿವಸ ಅವನಿಗೆ ಒಂದು ದಿವಸಕ್ಕೆ 1500 ಕೋಟಿ ಲಾಭ ಅಂದರೆ ತಿಳ್ಕೊಳ್ಳಿ. ಈ ಗ್ಯಾಸ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ, ಕ್ರೂಡ್ ಆಯಿಲ್ 200 ರೀಚ್ ಆಗ್ತಾ ಇದೆಯಲ್ಲ, ಆವಾಗ ಅವರಿಗೆ 1500 ಕೋಟಿ ರೂಪಾಯಿ ಒಂದು ದಿವಸಕ್ಕೆ. ಸೊ 30 ಡೇಸಿಗೆ ನೀವು ಲೆಕ್ಕ ಹಾಕಿದರೆ 1500 × 30 ಅಂದರೆ ಎಷ್ಟಾಯಿತು? ಅರ್ಧ, 4.5 ಲಕ್ಷ ಕೋಟಿ ಕೂತಲ್ಲೇ ಬಂತಲ್ಲ. ಅದಕ್ಕೆ ಅವ ಆ ಯುದ್ಧ ನಿಲ್ಲಿಸ್ಲಿಕ್ಕೂ ಹೋಗೋದಿಲ್ಲ. ಯುದ್ಧ ನಡೀತಾ ಇರಲಿ, ನಾವು ಅದನ್ನು ಬೇಳೆ ಬೇಯಿಸ್ತಾ ಇರ್ತೇವೆ ಅಂತ. ಹಾಗಾಯಿತು. ನಮ್ಮ ಇಂಡಿಯಾ ಏನು ಮಾಡ್ತಾ ಇದೆ? ಇಂಡಿಯಾ ಸಂಧಿಯಲ್ಲಿ ಸಮಾರಾಧನೆ. ಯಾಕಂದರೆ ಇರಾನಿನ ಸ್ನೇಹಿತ ಅಂತ ಹೇಳಿ ಆವಾಗ ಅವರನ್ನ ಹಡಗೆಲ್ಲ ಅವರು ಇದರಲ್ಲಿ ಆ 33 ಕಿಲೋಮೀಟರ್ ದಾರಿಯಿಂದ ಹಡಗನ್ನು ಬಿಡ್ತಾ ಇದ್ದಾರೆ, ಬೇರೆಯವರಿಗೆ ಇಲ್ಲ. ಆಯಿತಾ? ಇದರಿಂದ ಯುದ್ಧವಾದರೂ ಕೂಡ ಲಾಭವೇ. ಭಾಗ್ಯದಲ್ಲಿ ಇಲ್ಲಿಗ ಕಟಕಕ್ಕೆ ಅವರು ಅಷ್ಟಮದಲ್ಲಿದ್ದಾನೆ. ಕಟಕದವರಿಗೆ ಅಷ್ಟಮದಲ್ಲಿ ಬೆಂಕಿ, ಭಾಗ್ಯದಲ್ಲಿ ರವಿ, ಶನಿ, ಶುಕ್ರ ಇದ್ದಾರೆ. ಶುಕ್ರ ರವಿಯ ಶತ್ರು ಶುಕ್ರ. ಓಕೆ, ಸೊ ಈಗ ನೀವು ಹೇಳಬೇಕಾದ್ರೆ ಏನು, ಗುರು ಎಲ್ಲಿದ್ದಾನೆ? 12ನೇ ಮನೆಯಲ್ಲಿ. ಅಪ್ ಟು ಜೂನು 1ನೇ ತಾರೀಕುವರೆಗೆ. 2ನೇ ತಾರೀಕು ಅವನು ಕಟಕಕ್ಕೆ ಬರ್ತಾನೆ. ಕಟಕದಲ್ಲಿ ಗುರು ಉಚ್ಚನಾಗ್ತಾನೆ ಅವಾಗ. ಸೊ ಈಗ ಹೆಚ್ಚಿನವರಿಗೆ ನೋಡಿ, ನೀವು ಆಲೋಚನೆ ಮಾಡಿ, ಮಿಥುನದವರೆಲ್ಲ ಒಂದು ರೇಖಿ ಕಲಿಯೋದು ಇಲ್ಲ, ಅವರು ಜ್ಯೋತಿಷ್ಯವನ್ನು ಕಲಿಯೋದು ಇಲ್ಲ, ಅವರು ಯೋಗವನ್ನು ಕಲಿಯೋದು ಇಲ್ಲ, ಹಾಡನ್ನು ಹಾಡುವುದು, ಭಜನೆ. ನನ್ನಾಗೆ ನಾನು ನೋಡಿ ಒಂದು ಸುಮಾರು 2 ತಿಂಗಳು, ಓಕೆ, ಫೆಬ್ರವರಿ ಮಾರ್ಚ್ ಅಥವಾ ಜನವರಿ ಫೆಬ್ರವರಿ 110 ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೆ ಅಂದರೆ ನಂಬ್ತೀರಾ? ಅದರಲ್ಲಿ ಭಜನೆ ಸುಮಾರು 70 ಭಜನೆ ಸಂಗೀತ ಇದೆ. ಆಮೇಲೆ ಇನ್ನೊಂದು 20 ಎಲ್ಲ ಶ್ರೀ ಸೂಕ್ತ, ಪುರುಷ ಸೂಕ್ತ, ಹನುಮಾನ್ ಲುಂಗುಲ
ಓಕೆ. ಸೊ ಬಾಲ, ಓಕೆ, ಇದಂಥದ್ದೆಲ್ಲ ಹೇಳಿದ್ದೇನೆ. ಅದಕ್ಕೆ ಸರಿಯಾಗಿ ವಾಷಿಂಗ್ಟನ್ ಡಿ ಸಿ ನನ್ನ ಫ್ರೆಂಡ್ ಅಂಗಾರ್ ಸುಬ್ರಹ್ಮಣ್ಯಂ ಸಹಾಯ ಮಾಡಿದ್ದಾನೆ. ಅಲ್ಲಿಂದ ಕಳಿಸಿದ್ದು ನಾನು ಹೇಳಿದ್ದು ಅದೆಲ್ಲ ನೋಡಿ. ಯಾಕೆ ಬರ್ತದೆ ಅಂತ ಹೇಳಿದರೆ, ಇದು ಗುರು ಮಿಥುನದಲ್ಲೇ ಇರುವಾಗ, ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ ಆ ರೀತಿ ಆಗಿದೆ. ಓಕೆ, ನೀವು ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ ಒಂದು ಇದನ್ನು ತಗೊಂಡ್ರು ಕೂಡ, ಯಾವುದು KP ಸಿಸ್ಟಮಲ್ಲಿ ಹೇಳಿದ್ರು ಕೂಡ ಅವ್ರಿಗೆ ಅದೇ ತೆರೆ ಇದೆ. ಈಗ ನಾನು KP ಸಿಸ್ಟಮಲ್ಲಿ ಹಾಕಿದ್ದೇನೆ ಇದನ್ನು, ಯಾವುದು ಮಾರ್ಚ್ 19, 2026 ಕಟಕದವರಿಗೆ ಮತ್ತು ತುಲಾದವರಿಗೆ. ನೋಡಿ, ಕಟಕದವರಿಗೆ ತುಲಾದವರಿಗೆ ಏನು ವ್ಯತ್ಯಾಸ ಇದೆ ನೋಡಿ, ಬೋತ್ ಆರ್ ಸೇಮ್. ಇಲ್ಲಿ ನೋಡಿ, ದಿಸ್ ಇಸ್ ಆಸ್ ಆಫ್ 19 ಮಾರ್ಚ್ 2026 2010 8 ಗಂಟೆ 10 ನಿಮಿಷಕ್ಕೆ ತುಲಾ ಲಗ್ನ ತುಲಾ ರಾಶಿಯವರಿಗೆ ಇದು ಸೇಮ್ ಇದೆ. ಯಾವುದು ನಕ್ಷತ್ರ ಲಾರ್ಡ್ ಸಬ್ ಲಾರ್ಡ್ ಎಲ್ಲ ಸೇಮ್ ಇದೆ. ಅದೇ ಇದು ನೋಡಿ, 1 ಗಂಟೆ 56 ನಿಮಿಷಕ್ಕೆ ಸೇಮ್ ನಕ್ಷತ್ರ ಲಾರ್ಡ್. ಇಲ್ಲಿ ಏನು ನೀವು ನೋಡಿದ್ರೆ 10th ಕಸ್ಪು, ಈಗ ಕಸ್ಪು ಚೇಂಜ್ ಆಗ್ತದೆ. 10th ಕಸ್ಪು ಏನಿದೆ ಇದರಲ್ಲಿ, 10th ಕಸ್ಪು ನೋಡಿ, ಇಲ್ಲಿ ಸ್ಯಾಟರ್ನ್ ಬಂದಿದೆ, ಹೌದಾ? ಸ್ಯಾಟರ್ನ್ 9 ವೀನಸ್. ಅದೇ ಈ ತುಲಾದವರಿಗೆ 10th ಕಸ್ಪು ಏನು ಬಂದಿದೆ ನೋಡಿ. ಸೊ ತುಲಾದವರಿಗೆ 10th ಕಸ್ಪು ಇಲ್ಲಿ ಹೇಳ್ತೇನೆ ನೋಡಿ. ಇಲ್ಲಿ ನೋಡಿ, 10th ಕಸ್ಪು ವೀನಸ್ 6-5-5 ಬಂದಿದೆ, ಅಷ್ಟೇ ಚೇಂಜ್, 6-5-5. ಓಕೆ, ಅದೇ ಥರ 6th ಕಸ್ಪ್ ಇವರಿದ್ದೇನಿದೆ, 6th ಕಸ್ಪಲ್ಲಿ ಮೂನ್, ಸ್ಯಾಟರ್ನ್ ಮೂನ್ 1-6-1. ಇಲ್ಲಿ 6th ಕಸ್ಪ್ ಏನಿದೆ ನೋಡಿ, 6th ಕಸ್ಪಲ್ಲಿ ವೀನಸ್ ಇದೆ. ಇಲ್ಲಿ ಯಾವುದು, ಈ 1 ಗಂಟೆ 56 ನಿಮಿಷ ಅಂದರೆ ಕಟಕ ಲಗ್ನದವರಿಗೆ 6th ಕಸ್ಪು ವೀನಸ್ ಬಂದುಬಿಡ್ತು. ವೀನಸ್ ಅಂದರೆ ಏನು, ವೀನಸ್ 9, ಮರ್ಸ್ಕರಿ 8, 9-8-9 ಬಂತು. ಮೂನ್ 1-9 ಬರಲಿಲ್ಲ, ಮೂನು ಬರಲಿಲ್ಲ. ಓಕೆ, ಡಿಫರೆನ್ಸ್ ಅಷ್ಟೇ ನೋಡಿ. ಇಲ್ಲಿ 6th ಕಸ್ಪ್ ಎಷ್ಟಿದೆ ನೋಡಿ, 6th ಕಸ್ಪ್ ಮೂನ್, ಸ್ಯಾಟರ್ನ್ ಮೂನ್. ಓಕೆ, ಸೊ ಮೂನ್ ಸ್ಯಾಟರ್ನ್ ಮೂನ್, ಇಲ್ಲಿ ಮೂನ್ ಸ್ಯಾಟರ್ನ್ ವೀನಸ್ ಇದೆ. ಅಲ್ಲಿ 6th ಕಸ್ಪಲ್ಲಿ ಚೇಂಜ್ ಇದೆ. 6th ಕಸ್ಪ್ ಇಸ್ ನೋಡಿ ಮೂನ್. ಓಕೆ, ದ್ಯಾಟ್ ಇಸ್ ದ ಡಿಫ್ರೆನ್ಸ್. ಸೊ ನೀವು ನೋಡುವಾಗ ಸೊ ಆ ರೀತಿ ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಏನು 1 ಗಂಟೆ 56 ನಿಮಿಷಕ್ಕೆ ಇವರಿಗೆ 10th ಕಸ್ಪ್ ಅಂದರೆ ಪ್ರೊಫೆಷನ್ 6-6-6 ಅಂದರೆ ಹೈ ಕ್ಲಾಸ್ ಇದೆ. ವೆರಿ ಗುಡ್, ಪ್ರೊಫೆಷನ್ ಇಸ್ ಗುಡ್ ಆ್ಯಸ್ ಪರ್ ಕೃಷ್ಣಮೂರ್ತಿ ಪದ್ಧತಿ. ಓಕೆ, ಅದೇ ಇಲ್ಲಿ ನಾವು ಪರಾಶರ ಸಿಸ್ಟಮಲ್ಲಿ ಹೋಗೋದಾದರೆ, ಪರಾಶರ ನಾವು ಯಾವಾಗಲೂ ದೃಷ್ಟಿ ಮತ್ತು ಇದು ಎಲ್ಲಿದೆ ಉಚ್ಚ ನೋಡಿ. ಇದು ಇವರಿಗೆ ಕಟಕ ಲಗ್ನದವರಿಗೆ ಇಲ್ಲಿ ಏನಾಗುತ್ತೆ, 1 ಗಂಟೆ 5 ಬೇರೆ 18 6 ಗಂಟೆ ಇದು. ಓಕೆ, 1 ಗಂಟೆ 56 ನಿಮಿಷ ನೋಡ್ತೇನೆ, 13 11:45 1 ಗಂಟೆ 56 ಎಲ್ಲೋಯ್ತು, 1 ಮಿನಿಟ್ 18:09 ಅಂದರೆ ಯಾರ್ದದು 18:09 ಪೊಸಿಷನ್ ಎಸ್ ಆಫ್ 18:09. ಇದು 1:20 20 ಆದಮೇಲೆ 1:56. ಇಲ್ಲಿ 1:56 ನೋಡಿ, 1 ಗಂಟೆ 56 ನಿಮಿಷಕ್ಕೆ. ಸೊ ಇವರಿಗೆ ಭಾಗ್ಯದಲ್ಲಿ ಶುಕ್ರ, ಉಚ್ಚ ರವಿ, ತಂದೆಯಿಂದ ಅಥವಾ ಸರ್ಕಾರದಿಂದ ಭಾಗ್ಯ, ಶನಿಯಿಂದ ಭಾಗ್ಯ. ಆಮೇಲೆ ಕೇತು 2ನೇ ಮನೆಯಲ್ಲಿರುವಾಗ ಇವರು ಒಂದು ರೀತಿಯಲ್ಲಿ ಕುಟುಂಬದಲ್ಲಿ ಒಂಕೊಂಟಿ ಆಗಿರ್ತಾರೆ. ಇವರಾಯಿತು, ಇವರು ಕಂಪ್ಯೂಟರ್ ಆಯಿತು,
ಗುರು 12ನೇ ಮನೆಯಲ್ಲಿರುವಾಗ ಸೊ ಇವರಿಗೆ ಸೊ ಆಧ್ಯಾತ್ಮಿಕ ಒಂದು ಪ್ರವಾಸವನ್ನು ಮಾಡ್ಬೋದು. ಅಯೋಧ್ಯ, ಕಾಶಿ, ಚಾರ್ಧಾಮ್ ಇದೆಲ್ಲ ನೋಡ್ಬೋದು ಇಂಡಿಯಾದಲ್ಲಿ. ಓಕೆ, ಸೊ ಅದೇ ಅಷ್ಟಮದಲ್ಲಿ ರಾಹು ಕುಜ ಅಂದರೆ ಭೂಮಿ ಸಂಬಂಧಿತ ಪ್ರಾಬ್ಲಮ್ಗಳು, ಲಿಟಿಗೇಷನ್ಸ್ ಬರ್ತದೆ. ಬುಧ 8ರಲ್ಲಿರುವಾಗ ನಿರಂತರ ಹಣ ಅಂತ ಹೇಳ್ತೇವೆ ನಾವು, ಹಣಕ್ಕೇನು ತೊಂದರೆ ಇಲ್ಲ. ಗುರುವಿನ ದೃಷ್ಟಿ ರಾಹುವಿನ ಮೇಲೆ ಇದೆ, ರಾಹುವಿನ ದೃಷ್ಟಿ ಗುರುವಿನ ಮೇಲೆ ಇದೆ. ಒಂದು ರೀತಿಯಲ್ಲಿ 10-11 ತಿಂಗಳು ಒಂದು ರೀತಿಯಲ್ಲಿ ಕಟಕ ಲಗ್ನದವರು ಕೂಡ ಒಂದು ರೀತಿಯಲ್ಲಿ ಎಲ್ಲ ಇದ್ದು ಏನೂ ಇಲ್ಲದವ್ರ ಥರ ಇರ್ತಾರೆ. ಓಕೆ, ಸೊ ಕಟಕ ಲಗ್ನ, ಕಟಕ ರಾಶಿ. ಸೊ ಪುತ್ರಕಾರಕ ಗುರು, ಮಕ್ಕಳಿಗೆ ಸಹಾಯ ಮಾಡ್ಬೋದು. ಒಳ್ಳೆ ಐಫೋನು, ವಾಚು ಇಂಥದ್ದೆಲ್ಲ ತೇಸಿ ಕೊಡ್ತಾರೆ. ಯಾಕಂದರೆ ಗುರು 12ನೇ ಮನೆಯಲ್ಲಿರೋದ್ರಿಂದ ದಾನ ಮಾಡೋದು. ಯಾರಿಗೆ ದಾನ ಮಾಡೋದು? ಪುತ್ರಕಾರಕ, ಪುತ್ರನಿಗೆ ದಾನ ಮಾಡ್ತಾರೆ. ಅವು ಚಂದ್ರ, ಈಗ ನನ್ನ ಕೇಸಲ್ಲಿ ಚಂದ್ರ 12ನೇ ಮನೆ, 2ನೇ ಮನೆ ಯಾವುದು ಅಧಿಪತಿ, ಮುತ್ತಿನ ಲಗ್ನಕ್ಕೆ 2ನೇ ಮನೆ ಚಂದ್ರ. ಓಕೆ, ಅಂದರೆ ಸಂಸಾರ ಒಂದಿಗರಿಗೆ ದಾನ ಮಾಡೋದು, ಸೊ ಬೇರೆಯವರಿಗೆ ದಾನ ಮಾಡೋದಿಲ್ಲ. 12ನೇ ಮನೆ ಯಾವಾಗಲೂ ಉದಾರವನ್ನು ಕೊಡುವುದು, ದಾನವನ್ನು ಕೊಡುವುದು. ಓಕೆ, ಸೊ ಇದು ನಿಮಗೆ ಒಂದೊಂದು ಗುರುವಿನ ದೃಷ್ಟಿ 5ನೇ ಮನೆ, 5ನೇ ದೃಷ್ಟಿಯಿಂದ 4ನೇ ಮನೆ ನೋಡ್ತಾನೆ, 7ನೇ ದೃಷ್ಟಿಯಿಂದ 6ನೇ ಮನೆ ನೋಡ್ತಾನೆ, 9ನೇ ದೃಷ್ಟಿಯಿಂದ 8ನೇ ಮನೆ ನೋಡ್ತಾನೆ. ಸೊ 4, 6, 8 ಗುರುವಿನ ದೃಷ್ಟಿಗೆ ಒಳಪಟ್ಟಿದೆ. ಗುರು ಇದ್ದ ಮನೆ ಹಾಳು ಮಾಡಿ ನೋಡು ಮನೆ ಒಳ್ಳೇದು ಮಾಡ್ತಾನೆ. ಶನಿ ಇವರಿಗೆ ಲಾಭದ ಮೇಲೆ ದೃಷ್ಟಿ ಬಿಟ್ಟಿದ್ದಾನೆ, 3ನೇ ದೃಷ್ಟಿ. ಅವಾಗೇನಾಗುತ್ತೆ? ಲಾಭದ ಮೇಲೆ ದೃಷ್ಟಿ ಆದಾಗ ಲಾಭ ಸ್ವಲ್ಪ ನಿಧಾನ. ಅದೇ ಶನಿ ದೃಷ್ಟಿ ಡೈರೆಕ್ಟಾಗಿ 3ನೇ ಮನೆ ಮೇಲೆ ಬೀಳ್ತದೆ. ಸಿಬ್ಲಿಂಗ್ಸ್ ಇದ್ದರೆ ಅವರಿಗೆ ತೊಂದರೆ. ಶನಿ ದೃಷ್ಟಿ 6ನೇ ಮನೆ ಮೇಲೆ ಬೀಳ್ತದೆ. ಅದರಿಂದ ಅಲ್ಲಿ ಏನಾದರೂ ಪ್ರಾಬ್ಲಮ್, ಹೆಲ್ತ್ ವೇಸ್, ಡಯಾಬಿಟಿಸ್ ಏರುಪೇರು ಆಗ್ಬೋದು. ವೆರಿ ಸಿಂಪಲ್, ಹೌದಾ? ಇದನ್ನು ಹೇಳಲಿಕ್ಕೆ ನಿಮಗೆ ಏನು ಪರಾಶರದಲ್ಲಿ ಹೇಳಲಿಕ್ಕೆ ಭಾಳ ಸಿಂಪಲ್. ದಶಾ ಸಿಸ್ಟಮ್ ನೋಡಿ, ದಶಾ ಸಿಸ್ಟಮ್ ಯಾವುದು ನಡೀತಾ ಇದೆ ಅದರ ಬಗ್ಗೆ ನೀವು ಹೇಳ್ಬೋದು. ಸಾಮಾನ್ಯವಾಗಿ ನೋಡಿ, ಇದೆಲ್ಲ ಪ್ಲಾನೆಟ್ಗಳು ಒಟ್ಟೊಟ್ಟಿಗೆ ಇರೋದ್ರಿಂದ ನಿಮಗೆ ಯಾವ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ. ಯುಗಾದಿ ಪ್ರಿಡಿಕ್ಷನ್ ಇವರು ಕಟಕದವರಿಗೆ ಕೂಡ ಹೈ ಕ್ಲಾಸ್ ಇದೆ ಅಂತೇಳಿ ಹೇಳ್ಬೋದು. ಇಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ನಮಸ್ಕಾರ.